ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಸಸ್ಯಗಳಲ್ಲಿ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಹೋಗಲಾಡಿಸಬಲ್ಲ ಆಯುರ್ವೇದೀಯ ಅಂಶಗಳಿದ್ದಾವೆ. ಆದರೆ ಅವುಗಳ ಅರಿವು ನಮಗೆ ಇರೋದಿಲ್ಲ. ಅಷ್ಟೇ ಅಲ್ಲ, ಇಂತಹ ಗಿಡಗಳನ್ನು ನಮ್ಮ ಮನೆಯಲ್ಲಿಯೇ ಬೆಳೆಸ್ಕೊಳ್ಬಹುದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಇವತ್ತು ಇಂತಹದೇ ಒಂದು ಗಿಡದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇಂದಿನ ಸಮಸ್ಯೆ ಅಂದರೆ ಅದು ಮಾನಸಿಕ ಒತ್ತಡ, ಸ್ಮರಣ ಶಕ್ತಿಯ ಕೊರತೆ, ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ. ಇವುಗಳಿಂದಲೇ ಬೇರೆ ಬೇರೆ ದೈಹಿಕ ಸಮಸ್ಯೆಗಳು ಕೂಡ ಪ್ರಾರಂಭ ಆಗ್ತವೆ. ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಬಲ್ಲ ಶಕ್ತಿ ಈ ಸಸ್ಯಕ್ಕಿದೆ. ಇಂದಿನ ವಿಡಿಯೋದಲ್ಲಿ ಈ ಸಸ್ಯದ ಬಗ್ಗೆ ಪೂರ್ಣವಾದ ವಿವರಗಳನ್ನು ಕೊಡ್ತೀನಿ. ಇದನ್ನು ನಾವು ಹೇಗೆ ಉಪಯೋಗಿಸೋದು, ಇದನ್ನು ಮನೆಯಲ್ಲೇ ನಾವು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋದು ಒಂದೆಲಗ. ಇದನ್ನು ಬ್ರಾಹ್ಮಿ ಅಂತ ಕೂಡ ಕರೀತಾರೆ. ಒಂದೆಲಗ ಅನ್ನೋದು ಹಲವಾರು ವಿಧದ ಔಷಧೀಯ ಗುಣಗಳನ್ನು ಹೊಂದಿರುವ ಒಂದು ಅದ್ಭುತವಾದ ಸಸ್ಯ. ಆಯುರ್ವೇದ ದೃಷ್ಟಿಯಿಂದ ಇದರ ಉಪಯೋಗ ಎಷ್ಟಿದೆ ಅಂತಂದರೆ, ಈ ಒಂದೆಲಗದ ಪೌಡರ್ ನಿಮಗೆ ಔಷಧಿ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಬ್ರಾಹ್ಮಿ ಚೂರ್ಣ ಅಂತ ಸಿಗುತ್ತೆ. ಆಮೇಲೆ ಈ ಬ್ರಾಹ್ಮಿ ಟ್ಯಾಬ್ಲೆಟ್ಗಳು ಕೂಡ ಸಿಗ್ತವೆ. ಈ ಒಂದೆಲಗ ಮಲೆನಾಡು ಪ್ರದೇಶಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಇದನ್ನು ಸಂಸ್ಕೃತದಲ್ಲಿ ಮಂಡೂಕಪರ್ಣಿ, ಬ್ರಾಹ್ಮಿ, ಸೋನುವಲ್ಲಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಸೆಂಟೆಲ್ಲಾ ಏಷಿಯಾಟಿಕಾ ಅಂತ ಕರೀತಾರೆ. ಇದನ್ನು ಹಿಂದಿನಿಂದಲೂ ಆಹಾರ ಕ್ರಮ ಹಾಗೂ ಔಷಧೀಯ ಬಳಕೆಗಾಗಿ ಉಪಯೋಗ ಮಾಡಲಾಗುತ್ತೆ. ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ಕಲಿಕೆಯ ಶಕ್ತಿ ಹೆಚ್ಚಿಸೋದಕ್ಕೆ, ದೊಡ್ಡವರಲ್ಲಿ ಮಾನಸಿಕ ಒತ್ತಡ ನಿವಾರಣೆಗೆ ಇದು ಸಹಾಯಕಾರಿಯಾಗಿದೆ. ಈ ಒಂದೆಲಗ ಅಥವಾ ಬ್ರಾಹ್ಮಿಯಲ್ಲಿ ಮನಸ್ಸಿಗೆ ಶಮನ ನೀಡುವಂತಹ ಗುಣಗಳು ಇದ್ದಾವೆ. ಮಾನಸಿಕ ಒತ್ತಡ ಹೆಚ್ಚಾದರೆ ಅದು ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ಕಾರಣ ಮಾನಸಿಕ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅತಿ ಅಗತ್ಯ. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಆಯುರ್ವೇದದಲ್ಲಿ ಈ ಬ್ರಾಹ್ಮಿ ಅಥವಾ ಒಂದೆಲಗವನ್ನು ಬಳಸಲಾಗಿದೆ. ಬ್ರಾಹ್ಮಿ ತುಂಬ ಪರಿಣಾಮಕಾರಿಯಾದ ಔಷಧಿಯಾಗಿದ್ದು, ಇದು ಚಿಕಿತ್ಸಕ ಗುಣವನ್ನು ಹೊಂದಿದೆ ಹಾಗೂ ಮನಸ್ಸಿಗೆ ಕೂಡ ಶಮನವನ್ನು ನೀಡುತ್ತೆ. ಇದು ನರವ್ಯೂಹದ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಂಡು ಮೆದುಳಿನ ಕಾರ್ಯವನ್ನು ಉತ್ತಮಪಡಿಸುತ್ತೆ. ಸ್ನೇಹಿತರೆ, ಈ ಒಂದೆಲಗ ಅಥವಾ ಬ್ರಾಹ್ಮಿಯ ಅದ್ಭುತವಾದ ಉಪಯೋಗಗಳು ಏನೇನು, ಮನೆಯಲ್ಲಿ ನಾವು ಇದನ್ನ ಹೇಗೆ ಉಪಯೋಗಿಸ್ಬೇಕು, ಆಮೇಲೆ ಇದನ್ನು ನಾವು ಮನೆಯಲ್ಲೇ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನು ಕೂಡ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈಗ ಈ ಒಂದೆಲಗದ ಅದ್ಭುತ ಉಪಯೋಗಗಳು ಏನೇನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಒತ್ತಡ ಹಾಗೂ ಆತಂಕ ನಿವಾರಕ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆ ಅಂತಂದರೆ ಅದು ಒತ್ತಡ ಹಾಗೂ ಆತಂಕ. ಕೊರೋನಾ ಸಮಯದಲ್ಲಂತೂ ಇದು ಹೆಚ್ಚಾಗಿ ಈಗ ಕೂಡ ಕಂಟಿನ್ಯೂ ಆಗ್ತಾ ಇದೆ. ವರ್ಕ್ ಪ್ರೆಷರ್ ಕೂಡ ಇದಕ್ಕೆ ಕಾರಣ ಆಗಿದೆ. ಬ್ರಾಹ್ಮಿ ಅಥವಾ ಒಂದೆಲಗದಲ್ಲಿ ಒತ್ತಡ ನಿವಾರಕ ಹಾಗೂ ಖಿನ್ನತೆಯನ್ನು ದೂರ ಮಾಡುವ ಲಕ್ಷಣಗಳು ಇವೆ. ಆದ್ದರಿಂದ ಬ್ರಾಹ್ಮಿ ಸೇವನೆಯಿಂದ ಒತ್ತಡ ಮತ್ತು ಆತಂಕಗಳು ಕಡಿಮೆಯಾಗ್ತವೆ. ಆಲ್ಝೈಮರ್ ಸಮಸ್ಯೆಯನ್ನು ದೂರ ಇಡುತ್ತೆ. ವಯಸ್ಸಾದರಲ್ಲಿ ಆಲ್ಝೈಮರ್ ಅಂದರೆ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳೋದು, ಈ ಸಮಸ್ಯೆಯ ಅಪಾಯ ಹೆಚ್ಚಾಗಿರುತ್ತೆ. ಇದೊಂದು ಗಂಭೀರ ಸಮಸ್ಯೆ ಮತ್ತು ಇದನ್ನು ನಿವಾರಣೆ ಮಾಡೋದು ಅಸಾಧ್ಯ. ಇವರು ಕೇವಲ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳೋದು ಮಾತ್ರ ಅಲ್ಲ, ಖಿನ್ನತೆ ಹಾಗೂ ಭ್ರಮೆಯಂತಹ ಸಮಸ್ಯೆಗೆ ಒಳಗಾಗ್ತಾರೆ. ಇದನ್ನು ನಿಭಾಯಿಸೋದು ತುಂಬಾ ಕಷ್ಟ. ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ನೆನಪಿನ ಶಕ್ತಿ ಕುಂದದಂತೆ ಹಾಗೂ ಮಾನಸಿಕವಾಗಿ ಕುಗ್ಗೋದನ್ನು ನಾವು ತಪ್ಪಿಸ್ಬೋದು. ಆಮೇಲೆ ನೆನಪು ಮತ್ತು ಏಕಾಗ್ರತೆಯ ವೃದ್ಧಿ. ಅನೇಕರಿಗೆ ಇಂದಿನ ಜೀವನ ಶೈಲಿಯಿಂದಾಗಿ ನೆನಪಿನ ಶಕ್ತಿ ಕುಂದುವುದು ಮತ್ತು ಏಕಾಗ್ರತೆಯಲ್ಲಿ ಕೊರತೆಯನ್ನು ನಾವು ಕಾಣ್ಬೋದು. ಅದರಲ್ಲೂ ಮಕ್ಕಳಲ್ಲಿ ಈ ಏಕಾಗ್ರತೆಯ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಬ್ರಾಹ್ಮಿಯನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಮೆದುಳಿನ ಅಂಗಾಂಶಗಳಿಗೆ ಶಕ್ತಿ ಸಿಗುತ್ತೆ. ಬ್ರಾಹ್ಮಿ ಗಿಡಮೂಲಿಕೆಯ ಕ್ಯಾಪ್ಸೂಲ್ ನಿಮಗೆ ಸಿಗುತ್ತೆ. ಇದನ್ನು ಬೇಕಿದ್ದರೆ ಸೇವನೆ ಮಾಡ್ಬೋದು. ಅಪಸ್ಮಾರ ಸ್ಥಿತಿ ನಿವಾರಿಸೋದು. ಅಪಸ್ಮಾರ ಅಂದರೆ ಫಿಟ್ಸ್, ಇದರ ಚಿಕಿತ್ಸೆಗೆ ಬ್ರಾಹ್ಮಿ ತುಂಬ ಸಹಕಾರಿ ಅಂತ ಹೇಳಲಾಗಿದೆ. ಅಧ್ಯಯನಗಳ ಪ್ರಕಾರ ಅಪಸ್ಮಾರದಂತಹ ಸಮಸ್ಯೆಗಳು ಇರುವವರಲ್ಲಿ ಬ್ರಾಹ್ಮಿಯು ಉರಿಯೂತವನ್ನು ನಿಯಂತ್ರಿಸುತ್ತೆ. ಆಮೇಲೆ ನರ ವ್ಯವಸ್ಥೆಯನ್ನು ಸರಿಪಡಿಸಿ ಆಘಾತವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಮನಸ್ಸಿಗೆ ಶಾಂತಿ ಹಾಗೂ ಆರಾಮವನ್ನು ನೀಡುತ್ತೆ. ಯಾವುದೇ ಒತ್ತಡ ಹಾಗೂ ಚಿಂತೆಯು ಇಲ್ಲದೇ ಇರುವಂತಹ ಶಾಂತ ಹಾಗೂ ಆರಾಮ ಮನಸ್ಥಿತಿಯು ಸಿಗಬೇಕು ಅಂತ ನಾವೆಲ್ಲರೂ ಬಯಸ್ತೇವೆ. ಬ್ರಾಹ್ಮಿಯು ನರ ವ್ಯವಸ್ಥೆಯನ್ನು ಶಾಂತವಾಗಿಟ್ಟು ಆರಾಮ ನೀಡುತ್ತೆ. ದಿನವಿಡೀ ದಣಿದಿದ್ದರೂ ಕೂಡ ಅದರ ಪ್ರಭಾವ ತಿಳಿಯದಂತೆ ಮಾಡುತ್ತೆ. ಹೃದಯ ಹಾಗೂ ಶ್ವಾಸಕೋಶದ ಆರೋಗ್ಯವನ್ನು ಇದು ಕಾಪಾಡುತ್ತೆ. ನಿದ್ರಾಹೀನತೆ ಅಂದರೆ ಸ್ಲೀಪ್ಲೆಸ್ನೆಸ್ ಕೂಡ ಒಂದು ದೊಡ್ಡ ಸಮಸ್ಯೆ. ಇದನ್ನು ನಿವಾರಣೆ ಮಾಡೋದಕ್ಕೆ ಒಂದೆಲಗದ ಪೇಸ್ಟ್ನ ತಯಾರಿಸಿಬಿಟ್ಟು ಹಣೆಗೆ ಹಚ್ಚೋದ್ರಿಂದ ಈ ನಿದ್ರಾಹೀನತೆಯನ್ನು ತಡಿಬಹುದು. ಒಂದೆಲಗದ ಪೇಸ್ಟನ್ನು ತಯಾರಿಸಿ ಕೂದಲಿಗೆ ಹಚ್ಚೋದ್ರಿಂದ
ಕೂದಲು ಉದುರೋದನ್ನು ತಪ್ಪಿಸ್ಬೋದು. ಅಷ್ಟೇ ಅಲ್ಲ, ತಲೆ ಹೊಟ್ಟು ಅಂದರೆ ಡ್ಯಾಂಡ್ರಫ್ ಕೂಡ ಇದರಿಂದ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಗಾಯಗಳಿಗೆ ಈ ಪೇಸ್ಟನ್ನು ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತೆ. ಸ್ನೇಹಿತರೆ, ಒಂದೆಲಗ ಅಥವಾ ಬ್ರಾಹ್ಮಿ ಸಸ್ಯವನ್ನು ಭಾರತೀಯ ಔಷಧಿಗಳಲ್ಲಿ ಬಹಳವಾಗಿ ಉಪಯೋಗಿಸಿಕೊಳ್ಳಲಾಗುತ್ತೆ. ಇದರಲ್ಲಿರುವ ಟ್ರೈಟರ್ಪಿನಾಯ್ಡ್ ಎಂಬ ಮುಖ್ಯ ರಾಸಾಯನಿಕ ವಸ್ತುವನ್ನು ಬೇರ್ಪಡಿಸಿ ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಈ ಸಸ್ಯವನ್ನು ಹೆಚ್ಚಾಗಿ ಹುಣ್ಣು ನಿವಾರಣೆ, ಕುಷ್ಠರೋಗ, ತೊನ್ನು, ಚರ್ಮದ ಉರಿಯುವಿಕೆ, ನಿಶಕ್ತಿ ನಿವಾರಕವಾಗಿ, ರಕ್ತದ ಕಾಯಿಲೆಗಳು, ಕ್ಷಯರೋಗದ ನಿವಾರಣೆಯಲ್ಲಿ ಬಳಸ್ತಾರೆ. ಸ್ನೇಹಿತರೆ, ಈ ಬ್ರಾಹ್ಮಿ ಅಥವಾ ಒಂದೆಲಗವನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಇದಕ್ಕಾಗಿ ನೀವು ಗಿಡ ಅಂದರೆ ಎಲೆ ಮತ್ತು ಕಾಂಡದ ಭಾಗವನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಸಾವಯವ ಬೆಲ್ಲವನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು. ಇದಕ್ಕೆ ಹಾಲನ್ನು ಸೇರಿಸಿ ಕುಡಿಯಬಹುದು. ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ನಿತ್ಯ ಕುಡಿಯೋದ್ರಿಂದ ಯೂರಿಕ್ ಆ್ಯಸಿಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ದೇಹದ ಉಷ್ಣತೆ ತಗ್ಗಿ ಹೊಟ್ಟೆ ಶಾಂತವಾಗುತ್ತೆ. ವಾತದ ಸಮಸ್ಯೆ, ಮೈಕೈ ನೋವು ಸಹ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಈ ಬ್ರಾಹ್ಮಿ ಅಥವಾ ಒಂದೆಲಗದಿಂದ ಸ್ವಾದಿಷ್ಟವಾದ ಮತ್ತು ಆರೋಗ್ಯಕರವಾದ ತಂಬುಳಿಯನ್ನು ಕೂಡ ತಯಾರು ಮಾಡ್ಕೊಳ್ಬೋದು. ಇದಕ್ಕಾಗಿ ನಿಮಗೆ ಬೇಕಾದ ಪದಾರ್ಥಗಳು ಅಂದರೆ ಮೆಣಸಿನಕಾಳು, ಜೀರಿಗೆ, ಆಮೇಲೆ ತೆಂಗಿನಕಾಯಿ ತುರಿ, ಒಂದೆಲಗದ ಸೊಪ್ಪುಗಳು, ಆಮೇಲೆ 1 ಬಟ್ಟಲು ಮೊಸರು. ಒಗ್ಗರಣೆಗಾಗಿ ಒಣಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಕೂಡ ತಗೊಳ್ಬೇಕು. ಮೊದಲಿಗೆ ನೀವು ಕಾಳು ಮೆಣಸು ಹಾಗೂ ಜೀರಿಗೆಯನ್ನು ಸ್ವಲ್ಪ ತುಪ್ಪ ಹಾಕಿ ಹುರಿದುಕೊಳ್ಬೇಕು. ನಂತರ ಈ ಒಂದೆಲಗದ ಎಲೆಗಳು, ಆಮೇಲೆ ತೆಂಗಿನಕಾಯಿ ತುರಿ, ಹೀಗೆ ಹುರಿದುಕೊಂಡ ಕಾಳು ಮೆಣಸು ಹಾಗೂ ಜೀರಿಗೆಯನ್ನು ಸೇರಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಮೊಸರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕು. ಹೀಗೆ ರುಬ್ಬಿಕೊಂಡ ನಂತರ ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದಕ್ಕೆ ಒಣಮೆಣಸಿನಕಾಯಿ, ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಹಾಕಿದರೆ ರುಚಿಕರವಾದ, ಸ್ವಾದಿಷ್ಟವಾದ, ಆಮೇಲೆ ಆರೋಗ್ಯಕರವಾದ ತಂಬುಳಿ ರೆಡಿಯಾಗುತ್ತೆ. ಇದೇ ರೀತಿ ನೀವು ಈ ಒಂದೆಲಗದಿಂದ ಚಟ್ನಿ ಮತ್ತು ಗೊಜ್ಜನ್ನು ಕೂಡ ತಯಾರು ಮಾಡ್ಬೋದು. ಅಷ್ಟೇ ಅಲ್ಲ, ಈ ಒಂದೆಲಗದಿಂದ ತಿಳಿಸಾರನ್ನ ಕೂಡ ತಯಾರು ಮಾಡ್ಬೋದು. ನೀವು ಟೊಮೆಟೊ ತಿಳಿಸಾರನ್ನ ಹೇಗೆ ಮಾಡ್ತಿರಲ್ಲ, ಆ ಸಮಯದಲ್ಲಿ ನೀವು ಈ ಒಂದೆಲಗದ ಎಲೆಗಳನ್ನು ಸೇರಿಸಿದರೆ ಆಯಿತು, ಒಂದೆಲಗದ ತಿಳಿಸಾರು ಸಿದ್ಧವಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದೆಲಗ ಅಥವಾ ಬ್ರಾಹ್ಮಿಯಿಂದ ನೀವು ಲೇಹವನ್ನು ಕೂಡ ತಯಾರು ಮಾಡ್ಕೊಳ್ಬೋದು. ಇದಕ್ಕಾಗಿ ನೀವು ಜೀರಿಗೆ ಕಾಳು, ಮೆಣಸಿನ ಕಾಳಿನ ಪುಡಿ, ಒಂದೆಲಗದ ರಸವನ್ನು ಸೇರಿಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಲೇಹವನ್ನು ತಯಾರಿಸಿ ಇಟ್ಕೊಳ್ಬೋದು. ಇದನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಈ ಒಂದೆಲಗದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೋದು. ಇದರಿಂದ ಪ್ರತಿನಿತ್ಯ ನಾವು ಕಷಾಯವನ್ನು ಮಾಡಿಕೊಳ್ಳುವಾಗ ಈ ಪುಡಿಯನ್ನು ಬಳಸ್ಕೊಳ್ಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದೆಲಗ ಅಥವಾ ಬ್ರಾಹ್ಮಿಯನ್ನು ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಬೆಳೆದುಕೊಳ್ಬಹುದು. ಇದಕ್ಕೆ ಹೆಚ್ಚಿನ ಆರೈಕೆ ಏನೂ ಬೇಡ. ನಿಮ್ಮ ಹತ್ತಿರದಲ್ಲೇ ಇರುವಂಥ ಯಾವುದಾದ್ರೂ ನರ್ಸರಿಯಲ್ಲಿ ವಿಚಾರಿಸಿ, ಅಥವಾ ನಿಮ್ಮ ಸುತ್ತಮುತ್ತಲೇ ಎಲ್ಲಾದರೂ ನಿಮಗೆ ಈ ಒಂದೆಲಗದ ಸಸಿ ಸಿಗಬಹುದು. ಆನ್ಲೈನಲ್ಲೂ ಕೂಡ ನಿಮಗೆ ಈ ಒಂದೆಲಗ ಅಥವಾ ಬ್ರಾಹ್ಮಿಯ ಸಸಿ ಸಿಗತ್ತೆ. ಇದನ್ನು ನೀವು ತರಿಸ್ಬಿಟ್ಟು ನಾರ್ಮಲ್ ಗಾರ್ಡನ್ ಸಾಯಿಲನ್ನು ಹಾಕಿ ಒಂದು ಪಾಟ್ನಲ್ಲಿ ಮನೆಯಲ್ಲೇ ನೆಟ್ಕೊಳ್ಬಹುದು. ರೆಗ್ಯುಲರ್ ಆಗಿ ನೀರನ್ನು ಹಾಕಿ ಆಮೇಲೆ ನೆರಳು ಇರುವಂಥ ಪ್ರದೇಶದಲ್ಲಿ ನೀವು ಬೆಳೆಸ್ಕೊಂಡ್ರೆ ತುಂಬ ಸಮೃದ್ಧವಾಗಿ ಈ ಒಂದೆಲಗ ಬೆಳೆಯುತ್ತೆ. ನಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲೇ ನಾವು ಇದನ್ನ ಬೆಳ್ಕೊಂಡಿದ್ದೀವಿ. ಆಮೇಲೆ ರೂಫ್ ಗಾರ್ಡನಲ್ಲೂ ಕೂಡ ಇದನ್ನು ಸಾಕಷ್ಟು ಬೆಳೆಸಿದ್ದೀವಿ. ಸ್ನೇಹಿತರೆ, ಈ ಒಂದೆಲಗ ಅಥವಾ ಬ್ರಾಹ್ಮಿಯ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.